ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 74ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಮಂಚದ ಮೇಲೆ ಮಲಗಿದ್ದ ಆದಿಯ ಕಡೆ ನೋಡಿದಳು ಅದಿತಿ. ಮುಖ ಬಳಲಿ ಹೋಗಿತ್ತು. ಕಣ್ಣಂಚು ಇನ್ನೂ ಹಸಿಯಾಗಿಯೇ ಇತ್ತು. ಪುಟ್ಟ ಮಗುವೊಂದು ಸಂತೆಯಲ್ಲಿ ಕಳೆದು ಹೋಗಿ ಕಂಗಾಲಾಗಿ ಹೋಗಿದ್ದ ಭಾವ ಅವನ ಮುಖದಲ್ಲಿತ್ತು. ಅದಿತಿ, ಆದಿ ಬಗ್ಗೆ ನಿಂಗೆ ಪೂರ್ತಿಯಾಗಿ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ಮೃದು ಸ್ವಭಾವದ ಹುಡುಗ, ದಾಷ್ಟಿಕತೆ ಇಲ್ಲ. ಇದುವರೆಗೂ ಅಮ್ಮ ಹೇಳಿದ್ದಷ್ಟು ಮಾಡ್ಕೊಂಡಿದ್ದಾನೆಯೇ ಹೊರತು ತಾನಾಗಿ ಮುಂದುವರೆದು ಜವಾಬ್ದಾರಿ ವಹಿಸ್ಕೊಂಡು ಯಾವ ಕೆಲಸನೂ ಮಾಡಿಲ್ಲ. ಕೊಟ್ಟ ಕೆಲಸನ ಜವಾಬ್ದಾರಿಯಿಂದ ಮಾಡಿ ಮುಗಿಸ್ತಾನೆ, ಆದರೆ ತಾನಾಗಿಯೇ ಮುಂದುವರೆ ಹೋಗ್ಲಾರ. ಜಮೀನು ನೋಡ್ಕೊಳ್ಳೋದು, ಆಳು ಕಾಳು ಜೊತೆಗಿನ ವ್ಯವಹಾರ ಅವನಿಗೆ ತಿಳಿದು. ನಿನಗೂ ಕೂಡ ಇದೆಲ್ಲ ಹೊಸದೇ, ನನಗೆ ಗೊತ್ತು. ಆದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೇ ಪರಿಸ್ಥಿತಿನೂ ಗಟ್ಟಿಯಾಗಿ ನಿಂತು ಎದುರಿಸ್ತಾಳೆ ಅನ್ನೋದು ನನ್ನ ನಂಬಿಕೆ. ನಿನ್ನ ಬಗ್ಗೆನೂ ನಂದು ಅದೇ ಅಭಿಪ್ರಾಯ. ಯಾರು ಏನೇ ಹೇಳಿದ್ರೂ ನಿನ್ನ ಗಂಡನ ಬಿಟ್ಕೊಡ್ಬೇಡ. ಸ್ವಲ್ಪ ಹೊತ್ತಿನ ಮುಂಚೆ ಮಂಜಣ್ಣ ಹೇಳಿದ ಮಾತುಗಳು ಅದಿತಿಯ ಮನಸ್ಸಿನಲ್ಲಿ ಪದೇ ಪದೇ ಮೂಡುತ್ತಿತ್ತು. ಆದಿಯ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಪ್ರೀತಿಯಿಂದ ನೇವರಿಸಿದಳು. ನಾನು ಸದಾ ನಿಮ್ಮ ಜೊತೆಗಿರ್ತೀನಿ, ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ಹೇಳಿಕೊಂಡಳು. ಸಣ್ಣ ನಿಟ್ಟುಸಿರು ಬಿಟ್ಟು ತನ್ನ ಮೊಬೈಲ್ ತೆಗೆದುಕೊಂಡು ಚಾರ್ಜ್ಗೆ ಹಾಕಿದಳು. ಸೌಭಾಗ್ಯಮ್ಮ, ಹೊರಗಡೆಯಿಂದ ಕೂಗಿದ ಸದ್ದಾಗಲು ಮನೆಯಿಂದ ಹೊರಗೆ ಬಂದಳು. ಸೌಭಾಗ್ಯವಾದರ? ಹಳ್ಳಿಯವ ನಿಂತಿದ್ದ ದೃಢಕಾಯದ ಆಳೊಬ್ಬ ನಿಂತಿದ್ದ. ಅಪರಿಚಿತನನ್ನು ಕಂಡ ಅದಿತಿ, ಹೇಳಿ, ಯಾರು ಬೇಕಾಗಿತ್ತು ಎಂದು ಕೇಳಿದಳು. ಸೌಭಾಗ್ಯಮ್ಮ ಅವರ? ಅವ್ರ ಕೂಟೆ ಒಸಿ ಮಾತಾಡೋಕ್ಕಿತ್ತು ಹೇಳಿದ ಹಳ್ಳಿಯವ. ಅವರಿಲ್ಲ. ಎಲ್ಲೋಗವ್ರೆ? ಅದು ಅಪರಿಚಿತನ ಮುಂದೆ ಹೇಳುವುದೋ ಬೇಡವೋ ಎಂದು ಸ್ವಲ್ಪ ಹೊತ್ತು ಯೋಚಿಸಿದ ಅದಿತಿ, ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಎಂದಳು. ಓ, ರಾಮಪ್ಪ ಎನ್ನುತ್ತಾ ಬಂದ ಆದಿ. ಅದಿಯಪ್ಪ, ಸೌಭಾಗ್ಯಮ್ಮ ಮನೆಯಾಗಿಲ್ವಾ? ಆದಿ ಕೂಡ ಬಂದವನಿಗೆ ಏನೂ ಉತ್ತರಿಸದೆ, ಒಳಗೆ ಬಂದು ಕೂಡು ರಾಮಪ್ಪ ಎಂದು ಹೇಳಿ ಅದಿತಿಯ ಕಡೆ ತಿರುಗಿ, ನಮ್ಮ ಭತ್ತದ ಗದ್ದೆ ಗೇಣಿ ಮಾಡೋ ರೈತ ಇವರು, ಒಂದು ಲೋಟ ಕಾಫಿ ಅಥವಾ ಟೀ ಮಾಡ್ತನ್ನಿ ಎಂದು ಹೇಳಿದ. ಆದಿಯನ್ನು ಹಿಂಬಾಲಿಸಿ ಹಜಾರಕ್ಕೆ ಬಂದ ರಾಮಪ್ಪ. ಏನು ರಾಮಪ್ಪ, ಏನು ವಿಷಯ, ಇಲ್ಲಿವರೆಗೂ ಬಂದುಬಿಡಿದೀಯಾ ಎಂದು ಮನೆಯ ಹತ್ತಿರ ಬರದ ರೈತನನ್ನು ಕೇಳಿದ ಆದಿ. ಏನೋ ಈಸಿಯ ಕೇಳಿದೆ, ದಿಟ್ವೋ ಅಲ್ವೋ ಕೇಳ್ಕೊಂಡು ಹೋಗುಮಾ ಅಂತ ಬಂದೆ ನಿಧಾನವಾಗಿ ಹೇಳಿದ ರಾಮಪ್ಪ. ಏನು ವಿಷಯ? ಅದೇ ನಿಮ್ಮ ತ್ವಾಟ ಗದ್ದಿಯೆಲ್ಲ ಮಾರಾಕಿಟ್ಟಿರಂತೆ, ಹಂಗೇನಾರು ಇದ್ದರೆ ನಾನೇ ತಗೊಳವ ಅಂತ ನಿಧಾನವಾಗಿ ಹೇಳಿದ. ನಿಂಗೆ ಯಾರು ಈ ವಿಷಯ ಹೇಳಿದ್ದು? ಆದಿ ಅಚ್ಚರಿಯಿಂದ ಕೇಳಿದ. ಅಂದರೆ ಸುದ್ದಿ ದಿಟ್ಟ ಅಂತ ಆತು. ಇಲ್ಲ ರಾಮಪ್ಪ, ನಾವು ಜಮೀನು ಮಾರೋದಿಲ್ಲ. ದನಿ ಬಂದತ್ತ ತಿರುಗಿದ ಆದಿ. ಕಾಫಿ ಲೋಟ ಕೈಯಲ್ಲಿ ಹಿಡಿದು ನಿಂತಿದ್ದ ಅದಿತಿ ದೃಢವಾಗಿ ಹೇಳಿದಳು. ಹೌದ್ರಾ? ಉತ್ತರಕ್ಕಾಗಿ ಆದಿಯ ಕಡೆ ನೋಡಿದ. ಆದಿ ಏನೂ ಉತ್ತರಿಸದೆ ಹಣೆ ಉಜ್ಜಿಕೊಂಡ. ಕಾಫಿ ತಗೊಳ್ಳಿ. ಆದಿಗೊಂದು ಲೋಟ ಕಾಫಿ ಕೊಟ್ಟು ಬಂದಿದ್ದ ರೈತನಿಗೂ ಒಂದು ಲೋಟ ಕೊಟ್ಟು ಅವರ ಎದುರಿಗೆ ಕುಳಿತಳು. ರಾಮಪ್ಪ, ನಿಮ್ಗೆ ಯಾರು ಹೇಳಿದ್ದು ನಾವು ತೋಟ ಮಾರ್ತೀವಿ ಅಂತ ಕೇಳಿದಳು ಅದಿತಿ. ಸಿದ್ದಣ್ಣ, ಅದೇ ಸಾವುಕಾರ ಸಿದ್ದಣ್ಣ ಹೇಳ್ದ, ತ್ವಾಟನ ಅಡ ಮಡಗವ್ರೆ ಮಾರ್ತಾರೆ ಅಂತ ಹಿಂಜರಿಕೆಯಿಂದಲೇ ನುಡಿದ. ಹಾಗೆಲ್ಲ ಏನಿಲ್ಲ, ನಾವು ಜಮೀನು ಮಾರಲ್ಲ ಎಂದಾಗ ಆ ರೈತನ ಮುಖದಲ್ಲಿ ತುಸು ನಿರಾಸೆ ಆವರಿಸಿತು. ಕಾಫಿ ಕುಡಿದು ಲೋಟ ಹೊರಗಿಟ್ಟವನು, ಅವರೇ, ನೀವು ಮಾರೋ ಮನಸ್ಸು ಮಾಡಿದ್ರೆ ನಾನು ಮರಿಬ್ಯಾಡಿ ಎಂದು ಹೇಳಿ ಹೋದ. ಅಕ್ಕನ ಜೊತೆ ಮಾತಾಡಬೇಕು. ಆದ್ಯಾಳಮ್ಮನ ಅದಿತಿಯ ಜೊತೆ ಮಾತನಾಡಲು ಚಡಪಡಿಸುತ್ತಿತ್ತು. ಅದಿತಿಯ ಫೋನ್ ಇನ್ನೂ ಸ್ವಿಚ್ ಆಫ್ ಬರುತ್ತಿತ್ತು. ಆದಿತ್ಯನ ಮೊಬೈಲ್ಗೆ ಫೋನ್ ಮಾಡುವುದಕ್ಕೆ ಮನಸ್ಸೇಕೋ ಒಪ್ಪಲಿಲ್ಲ. ಸೀದಾ ನೇಹಾಳಿಗೆ ಕರೆ ಹಚ್ಚಿದಳು. ನೇಹಾ, ಎಲ್ಲಿದೆಯಾ? ಮನೆ ಹತ್ತಿರ ಇದ್ದರೆ ಸ್ವಲ್ಪ ಅಕ್ಕಂಗೆ ಫೋನ್ ಕೊಡ್ತೀಯಾ? ಅದ್ಯಾ,
ನಾನು ಕಾಲೇಜ್ನಲ್ಲಿದ್ದೀನಿ, ನೇಹಾ ಉತ್ತರಿಸಿದಳು. ಹೌದಾ? ಅಕ್ಕ ಯಾಕೋ ಫೋನ್ ತೆಗಿತಾ ಇಲ್ಲ, ಕಳವಳದಿಂದ ಹೇಳಿದಳು ಆದ್ಯ. ಅಯ್ಯೋ, ಆದಿಭಾವ ಅವರಮ್ಮ ಹಾಸ್ಪಿಟ್ಲಲ್ಲಿದ್ದಾರಲ್ವಾ, ಅದಕ್ಕೆ ಫೋನ್ ತೆಗಿತಿಲ್ಲ ಅನಿಸುತ್ತೆ ಎಂದಳು ನೇಹಾ. ಆಸ್ಪತ್ರೆಲಾ? ಅತ್ತೆನಾ? ಯಾಕೆ, ಏನಾಯಿತು ಎಂದು ಆತಂಕ ತುಂಬಿದ ದನಿಯಲ್ಲಿ ಕೇಳಿದಾಗ ನೇಹಾ ಆದ್ಯ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು. ಗಾಬರಿಯಾದ ಆದ್ಯ ಕಾಲೇಜಿನಿಂದ ಸೀದಾ ಮನೆ ಕಡೆ ಓಡಿದಳು. ಅದಿತಿ, ಇದೇನು ಹೀಗೆ ಹೇಳಿದ್ರಿ? ನಿಮಗೆ ಈ ವಿಷಯಗಳೆಲ್ಲ ಗೊತ್ತಾಗಲ್ಲ. ಅಮ್ಮನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ, ತುಸು ಕೋಪದಿಂದಲೇ ಹೇಳಿದ ಆದಿ. ನೋಡಿ, ಅತ್ತೇನು ಕೇಳಿದ್ರು ಅವರು ಕೂಡ ಜಮೀನು ಮಾರಲ್ಲ ಅಂತಲೇ ಹೇಳೋದು, ಅದಿತಿ ವಿಶ್ವಾಸದಿಂದ ಹೇಳಿದಳು. ಮಾರೋದು ಬಿಟ್ಟರೆ ಇನ್ನೇನು ದಾರಿ ಉಳಿದಿದೆ? ಸಾಲದ ಮೊತ್ತ ಎಷ್ಟಿದೆ ಗೊತ್ತಾ? 25 ಲಕ್ಷ. ನಾವು ಜೀವಮಾನ ಪೂರ್ತಿ ದುಡಿದ್ರೂ ಆ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೆ ಮಾತ್ರ ಸಾಧ್ಯ ಆಗೋದು. ಸುಮ್ಮನೆ ಈ ಜಮೀನಿನ ರಗಳೇ ಬೇಡ, ಅದನ್ನು ಮಾರಿ ಎನ್ನುತ್ತಿದ್ದವನ ಮಾತು ತಡೆದಳು ಅದಿತಿ. ಮಾರೋ ಮಾತಾಡಬೇಡಿ, ಅತ್ತೆಗೆ ಜಮೀನು ಅಂದರೆ ಜೀವ ಎಂದವಳ ಕಡೆ ತುಸು ಕೋಪದಿಂದ ನೋಡಿದ. ಅದಿತಿಗೆ ಅವನ ಕೋಪದ ಅರಿವಿಲ್ಲದೆ ಮಾತನಾಡುತ್ತಲೇ ಹೋಗುತ್ತಿದ್ದಳು. ಕೋಟಿ ಬಾಳೋ ಭೂಮಿನ ನೀವಾಗ ಮಾರಕ್ಕೆ ಹೋದರೆ 6 ಕಾಸು 3 ಕಾಸಿಗೆ ಕೇಳ್ತಾರೆ, ಸುಮ್ಮನೆ ನಷ್ಟ ಅನುಭವಿಸ್ಬೇಕಾಗತ್ತೆ. ಸಾಕು ನಿಲ್ಲಿಸಿ ಅದಿತಿ, ಇದಕ್ಕೆಲ್ಲ ತಲೆ ಹಾಕ್ಬಿಡಿ ನೀವು, ತುಸು ರೇಗಿದಂತೆ ಹೇಳಿದ. ಅಲ್ಲ ರೀ ಎನ್ನುತ್ತಿದ್ದವಳ ತಡೆದು, ನೋಡಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಚೆನ್ನಾಗಿ ಅಂದರೆ ಕಾರು ಗೀರಲ್ಲಿ ಮೆರ್ಸೋಕ್ಕಾಗದೇ ಇದ್ದರೂ ಹೊಟ್ಟೆ ಬಟ್ಟೆಗೇನು ಕಡಿಮೆ ಮಾಡಲ್ಲ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ತಲೆ ಮೇಲೊಂದು ಸೂರು, ಇಷ್ಟು ಕೊಟ್ಟು ನೋಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಜಮೀನು ಮಾರ್ತೀನೋ ಕೂಲಿ ಮಾಡ್ತೀನೋ ಅದೆಲ್ಲ ನಿಮಗೆ ಬೇಡ, ರೋಸಿ ಹೋದಂತೆ ಹೇಳಿದ. ಅಷ್ಟ್ಯಾಕ್ರಿ ಸಿಟ್ಟಾಗ್ತೀರಾ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎನ್ನುತ್ತಿದ್ದವಳ ಮಾತನ್ನು ಅರ್ಧಕ್ಕೆ ತಡೆದು, ನಾನು ಹೇಳಿದ್ನಲ್ಲ, ಈ ವಿಷಯಕ್ಕೆ ತಲೆ ಹಾಕಬೇಡಿ ಎನ್ನುತ್ತಿರುವಾಗಲೇ ವಾಗೀಶ ಅಲ್ಲಿಗೆ ಬಂದಿದ್ದ. ಆದಿ, ನಮ್ಮ ಅದಿತಿ ಮೇಲೆ ಯಾಕೆ ರೇಗ್ತಾ ಇದೆಯಾ? ವಾಗೀಶ ಬಂದಾಗ ಅದಿತಿಯ ಜೊತೆ ಜೋರಾಗಿ ಮಾತನಾಡುತ್ತಿದ್ದ ಆದಿತ್ಯನ ಕಂಡು ಅವನಿಗೂ ರೇಗಿತ್ತು. ಚಿಕ್ಕಪ್ಪ, ಅದು... ಏನು ಚಿಕ್ಕಪ್ಪ? ಎಡವಟ್ಟು ಮಾಡ್ಕೊಂಡಿರೋದು ನಿನ್ನಪ್ಪ. ಆ ಕೋಪನ ನಮ್ಮನೆ ಹುಡುಗಿ ಮೇಲೆ ಯಾಕೆ ತೋರಿಸ್ತಾ ಇದೆಯಾ? ನಮ್ಮ ಅದಿತಿ ಆಗಿದ್ದಕ್ಕೆ ನಿನ್ನ ಮಾತನ್ನು ಸಹಿಸ್ಕೊಂಡಿದ್ದಾಳೆ. ಶುದ್ಧ ಬೇಜವಾಬ್ದಾರಿತನ. ನಿಮ್ಮಪ್ಪ ಕೂಡ ಹೀಗೆ ಮಾಡ್ತಿದ್ದ. ತಾನು ಹೊರಗಡೆ ಸಾಲ ಮಾಡ್ಕೊಳ್ಳೋದು, ಇಲ್ಲಿ ಬಂದು ಅತ್ತಿಗೆ ಮೇಲೆ ರೇಗೋದು ಎನ್ನುತ್ತಿದ್ದವರ ಮಾತು ತಡೆದ ಆದಿತ್ಯ, ನಿಮಗಷ್ಟು ಬೇಜಾರಾಗಿದ್ದರೆ ನಿಮ್ಮ ಹುಡುಗಿನ ನಿಮ್ಮನೆ ಕರ್ಕೊಂಡು ಹೋಗಿ ಎಂದು ಹೇಳಿ ತನ್ನ ಕೋಣೆಗೆ ಹೋಗಿಬಿಟ್ಟ. ಓಹೋ ಬಿಡಯ್ಯ, ನಮ್ಮ ಹುಡುಗಿ ನಮಗೇನು ಭಾರ ಅಲ್ಲ. ಬಾಮ್ಮ ಅದಿತಿ, ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದಾನೆ ಅನಿಸುತ್ತೆ ಎನ್ನುತ್ತಾ ಅದಿತಿಯ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋಗತೊಡಗಿದ ವಾಗೀಶ. ಅಪ್ಪ ಎನ್ನುತ್ತಾ ಮನೆಯೊಳಗೆ ಬಂದಳು ಆದ್ಯ. ಇದೇನೆ ಈ ಹೊತ್ತಲ್ಲಿ ಅಪ್ಪ ನೀಲ್ಲಿ ಹುಡುಕ್ತಾ ಇದೆಯಾ? ಅಪ್ಪ ಆಫೀಸ್ನಲ್ಲಿದ್ದಾರೆ. ಯಾಕೆ, ಏನಾದರೂ ಅರ್ಜೆಂಟ್ ಇತ್ತಾ ಕೇಳಿದಳು ವಾರ್ಜ. ಹ್ಞೂ, ಅದು ಒಂದು ಫಾರಮಿಗೆ ಅಪ್ಪನ ಸಹಿ ಬೇಕಾಗಿತ್ತು, ಇವತ್ತೇ ಸಬ್ಮಿಟ್ ಮಾಡಬೇಕು. ನಾನು ಆಫೀಸ್ ಹತ್ರನೇ ಹೋಗ್ತೀನಿ, ಗಡಿಬಿಡಿಯಿಂದ ಹೊರಟಳು ಆದ್ಯ. ಹುಷಾರ್ ಕಣೆ, ಎಷ್ಟು ಗಡಿಬಿಡಿನಪ್ಪ ಈ ಹುಡುಗಿಗೆ, ನಿಧಾನಕ್ಕೆ ಹೋಗು ಎಂದು ಹೇಳಿ ಕಳುಹಿಸಿದಳು ವಾರಿಜ. ಅಪ್ಪನ ಆಫೀಸಿಗೆ ಬಂದ ಆದ್ಯ ಶ್ರೀಕಾಂತನನ್ನು ನೋಡುತ್ತಲೇ ಕೊರಳಿಗೆ ಜೋತು ಬಿದ್ದಳು. ಯಾಕಮ್ಮ ಆದ್ಯಪುಟಿ, ಏನಾಯ್ತಮ್ಮ ಎಂದು ಕೇಳುತ್ತಲೇ ಬೆಲ್ ಹೊಡೆದು ಪ್ಯೂನ್ ಕರೆದಿದ್ದ. ज़रा एक कप चाय लाना और किसी को अंदर आने मत देना ಎಂದು ಹೇಳಿ ಮಗಳನ್ನು ಸಮಾಧಾನ ಮಾಡುವಂತೆ ತಲೆನೇವರಿಸಿದ. ಅಪ್ಪ, ಅಕ್ಕ ಎನ್ನುತ್ತಲೇ ತನಗೆ ನೇಹಾ ಹೇಳಿದ ಅಷ್ಟೂ ವಿಷಯವನ್ನು ಶ್ರೀಕಾಂತನಿಗೆ ತಿಳಿಸಿದಳು. ವಿಷಯ ತಿಳಿದ ಶ್ರೀಕಾಂತ್ ಒಂದು ಗಳಿಗೆ ನಿಶ್ಚೇತರಾಗಿ ನಿಂತು ಬಿಟ್ಟರು. ಅಪ್ಪ, ನಾನು ಫಾರಿನ್ಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಪ್ಪ, ಆ ದುಡ್ಡನ್ನು ನೀವು ಅಕ್ಕಂಗೆ ಕೊಡಿ, ಸಣ್ಣಗೆ ಬಿಕ್ಕುತ್ತಲೇ ಹೇಳಿದಳು ಆದ್ಯ. ತನ್ನ ಅಕ್ಕನ ಮೇಲೆ ಆದ್ಯ ಇಟ್ಟಿರುವ ಪ್ರೀತಿ ಕಂಡು ಹೆಮ್ಮೆಯಿಂದ ಶ್ರೀಕಾಂತ್ ಅವರ ಮನ ಉಬ್ಬಿತು. ನಾನು ಕೊಡ್ಬೋದು ಕಂದ, ಆದರೆ ಅವ್ರು ತಗೊಳ್ತಾರಾ? ಸೌಭಾಗ್ಯಮ್ಮ ಸ್ವಾಭಿಮಾನಿ, ಇನ್ನು ಆದಿ ಅವ್ರ ಮಗ, ಅವನು ಕೂಡ ಹಾಗೇನೆ ಎಂದು ಸಣ್ಣ ನೆಟ್ಟಿಸಲು ಬಿಟ್ಟವರು, ಅದಿತಿ ಹತ್ರ ಮಾತಾಡಿ ನೋಡ್ತೀನಿ ಪುಟಿ, ನನ್ನಿಂದ ಅವ್ರ ಸಹಾಯ ತಗೊಳ್ತಾರೆ ಅಂತಾದರೆ ನಾನು ಸಹಾಯ ಮಾಡ್ತೀನಿ. ಹಾಗಂತ ಅದಕ್ಕೋಸ್ಕರ
ನೀನು ನಿನ್ನ ಕನಸನ್ನು ಬಿಡಬೇಕಾಗಿಲ್ಲ ಎಂದು ಹೇಳಿ ನೆತ್ತಿಯ ಮೇಲೊಂದು ವಾತ್ಸಲ್ಯದ ಮುದ್ರೆ ಒತ್ತಿದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.